ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಈ ಸಂಚಿಕೆಯಲ್ಲಿ ಮೊದಲಿಗೆ 171ನೇ ಶ್ಲೋಕ. ದಕ್ಷಿಣಾ ದಕ್ಷಿಣಾರಾಧ್ಯ ದರಸ್ಮೇರ ಮುಖಾಂಬುಜ ಕೌಲಿನಿ ಕೇವಲಾನರ್ಘ್ಯ ಕೈವಲ್ಯ ಪದದಾಯಿನಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ದಕ್ಷಿಣ ಅದಕ್ಷಿಣಾರಾಧ್ಯ. ಇದರ ಅರ್ಥ ಪಂಡಿತರಿಂದಲೂ ಮತ್ತು ಪಾಮರರಿಂದಲೂ ಆರಾಧಿಸಲ್ಪಡುವವಳು ಅಂತ. ಇದರಲ್ಲಿ ನಾಮವನ್ನು ಓದುವಾಗ ದಕ್ಷಿಣ ದಕ್ಷಿಣಾರಾಧ್ಯ, ದಕ್ಷಿಣ ಆದಮೇಲೆ ಒಂದು ಅವನ್ನು ಸೂಚಿಸುವಂಥದ್ದು, ಅದು ಎಸ್ ಆಕಾರದ ಒಂದು ಆಕೃತಿ ಇದೆ. ಎಲ್ಲ ಪುಸ್ತಕದಲ್ಲೂ ಅದಿಲ್ಲ, ಆದರೆ ನಿಜವಾಗಿ ದಕ್ಷಿಣ ಅದಕ್ಷಿಣಾರಾಧ್ಯ ಅಂತ ಕೂಡಿಸಿ ಓದುವಾಗ ದಕ್ಷಿಣಾರಾಧ್ಯ ಅಂತ ಆಗ್ತದೆ. ಇದನ್ನು ಗಮನಿಸಿಕೊಳ್ಬೇಕು. ಇದರ ವಿವರಣೆಯನ್ನು ನೋಡೋದಾದರೆ, ಜ್ಞಾನಿಗಳಿಂದಲೂ ಅಜ್ಞಾನಿಗಳಿಂದಲೂ ಆರಾಧಿಸಲ್ಪಡುವವಳು ಅಂತ. ದಕ್ಷಿಣ ಅಂತಂದರೆ ಜ್ಞಾನ, ಅದಕ್ಷಿಣ ಅಂತಂದರೆ ಜ್ಞಾನಿಗಳಲ್ಲದವರು, ಪಾಮರರು ಅಂತ ಅರ್ಥ. ಮೊದಲನೇ ವಿವರಣೆಯನ್ನು ನೋಡೋದಾದರೆ, ದಕ್ಷಿಣಾರಾಧ್ಯ ಜ್ಞಾನಿಗಳಿಂದ, ವಿದ್ವಾಂಸರಿಂದ, ದೇವಿಯ ಮಹಿಮೆಯನ್ನು ಬಲ್ಲವರಿಂದ ಇವಳು ಆರಾಧಿತಳು ಅಂತ ಅರ್ಥ. ಹಾಗೆ ದಕ್ಷಿಣ ಅಂತಂದರೆ ತಂತ್ರ ಮಾರ್ಗದಲ್ಲಿ ಸಮಯ ಮಾರ್ಗ ಅಂತಲೂ ಅರ್ಥ ಇದೆ. ಅಂದರೆ ತಂತ್ರದಲ್ಲಿ ಒಂದು ವಿಭಾಗ ಸಮಯ ಮಾರ್ಗ ಅಂತ. ಆ ಸಮಯ ಮಾರ್ಗದ ರೀತಿಯ ಉಪಾಸನೆ ಮಾಡುವವನನ್ನು ದಕ್ಷಿಣೋಪಾಸಕ ಅಂತ ಕರೀತಾರೆ. ಅಂತಹ ದಕ್ಷಿಣೋಪಾಸಕರಿಂದ ಈ ದೇವಿ ಆರಾಧ್ಯಳು ಅಂತಲೂ ಇದಕ್ಕೆ ಅರ್ಥ ಆಗ್ತದೆ. ಹಾಗೆ ಇದರನ್ನು ಅದಕ್ಷಿಣಾರಾಧ್ಯ ಅಂತಂದರೆ ಹೇಗೆ ಅಂತ ವಿವರಣೆಯನ್ನು ನೋಡೋದಾದರೆ, ಜ್ಞಾನಿಗಳಲ್ಲದವರಿಂದ, ಪಾಮರರಿಂದ ಅಥವಾ ಪಂಡಿತರಲ್ಲದವರಿಂದ, ನಮ್ಮಂಥ ಸಾಮಾನ್ಯರಿಂದಲೂ ಕೂಡ ಇವಳು ಆರಾಧ್ಯಳು ಅಂತ ಈ ನಾಮ ಹೇಳ್ತಾ ಇದೆ. ಹಾಗಾಗಿ ಈ ನಾಮವನ್ನು ಅದಕ್ಷಿಣಾರಾಧ್ಯ ಅಂತಲೇ ವಾಗ್ದೇವಿಯರು ಇಟ್ಟಿದ್ದಾರೆ. ಅಂದರೆ ಯಾರು ಜ್ಞಾನಿಗಳೋ ಅವರಿಗೆಷ್ಟು ಪ್ರೀತಿ ಈ ಚೈತನ್ಯ ತತ್ವದಲ್ಲಿ ಇರ್ತದೋ ಅದೇ ರೀತಿ ಮುಗ್ಧರಾದರೂ ಕೂಡ ಆ ಮುಗ್ಧ ಶುದ್ಧ ಭಕ್ತಿಯಿಂದಲೇ ಈ ಅಜ್ಞಾನಿಗಳಾದ ಮಕ್ಕಳೂ ಕೂಡ ತಾಯಿಯನ್ನು ಆರಾಧನೆ ಮಾಡಬಹುದು ಅನ್ನುವಂಥ ಸೂಚನೆಯನ್ನು ವಾಗ್ದೇವಿಯರು ಇಲ್ಲಿ ನಮಗೆ ಈ ನಾಮದಿಂದ ಕೊಡ್ತಾ ಇದ್ದಾರೆ. ಜ್ಞಾನಿಗಳಿಗೆ ಒಂದೇ ಈ ಚೈತನ್ಯವನ್ನು ಆರಾಧನೆ ಮಾಡುವ ಅಧಿಕಾರವಲ್ಲ, ಭಕ್ತಿ ಮಾರ್ಗದಿಂದಲೂ ಶುದ್ಧ ಮನಸ್ಕರಿಂದಲೂ ನಾವು ತಾಯಿಯನ್ನು ಆರಾಧನೆ ಮಾಡಬಹುದು. ವಾಸ್ತವವಾಗಿ ಹೇಳಬೇಕಾದ್ರೆ ಶ್ರೀಮಾತಾ ಅನ್ನುವಂಥ ಮೊದಲನೇ ನಾಮದಲ್ಲೇ ಈ ಸೂಚನೆಯನ್ನು ವಾಗ್ದೇವಿಯರು ಇಟ್ಬಿಟ್ಟಿದ್ದಾರೆ. ಆದರೂ ಕೂಡ ಮತ್ತೆ ಮತ್ತೆ ಹೇಳ್ತಾರೆ, ಜ್ಞಾನಿಗಳಲ್ಲದವರಿಂದಲೂ ಕೂಡ ಇವಳನ್ನು ಆರಾಧನೆ ಮಾಡಿದರೆ ಯಾವ ವಿಶೇಷ ಫಲ ಆ ಜ್ಞಾನಿಗೆ ದೊರೀತದೆಯೋ ಅದೇ ವಿಶೇಷ ಫಲವನ್ನು ಈ ಪಾಮರರಿಗೂ ಕೂಡ ಈ ತಾಯಿ ತನ್ನ ಅನುಗ್ರಹದಿಂದ, ಕೃಪೆಯಿಂದ ಆ ಜ್ಞಾನವನ್ನು ಅನುಗ್ರಹಿಸಿ ಜ್ಞಾನಿಗಳಿಗೆ ಒದಗುವಂಥ ಸ್ಥಿತಿಯನ್ನೇ, ಅಂದರೆ ಆತ್ಮಸ್ಥಿತಿಯನ್ನೇ ಕೊಡಬಲ್ಲಂಥ ಮಾತೃಸ್ವರೂಪಿ ಮಾತೆ ಅನ್ನೋದಾಗಿ ಈ ಅದಕ್ಷಿಣಾರಾಧ್ಯ ಅನ್ನೋ ನಾಮದ ವಿವರಣೆ. ಹಾಗೆ ತಂತ್ರಶಾಸ್ತ್ರದಲ್ಲಿ ವಾಮ ಮಾರ್ಗ ಅಂತೊಂದಿದೆ. ಆ ವಾಮ ಮಾರ್ಗದಿಂದ ಆರಾಧನೆ ಮಾಡುವವರಿಂದಲೂ ಕೂಡ ಇವಳು ಆರಾಧ್ಯಳು ಅನ್ನೋದನ್ನು ಕೂಡ ಈ ಅದಕ್ಷಿಣಾರಾಧ್ಯ ಅನ್ನೋ ನಾಮ ಹೇಳ್ತಾ ಇದೆ. ಅಂದರೆ ವಾಮಾಚಾರ, ಮಾಟವಿದ್ಯೆ, ಚಾಟಕ ವಿದ್ಯೆಗಳು ಅಂತ ನಾವು ಹೇಳ್ತೀವಲ್ವಾ, ಇದರನ್ನೆಲ್ಲ ಮಾಡುವಾಗ ಈ ಶಕ್ತಿಯನ್ನೇ ಆರಾಧನೆ ಮಾಡಿ, ಅಂದರೆ ದೇವಿಯ ವಿವಿಧ ರೂಪವನ್ನೇ, ಅದು ಸ್ಮಶಾನಕಾಳಿ, ಭೈರವಿ, ಹೀಗೆಲ್ಲ ರೂಪದಲ್ಲಿ ಆರಾಧನೆ ಮಾಡಿ ಅವರು ತಮ್ಮ ಶಕ್ತಿಯನ್ನು ಗಳಿಸಿಕೊಳ್ತಾರೆ. ಹಾಗಾಗಿ ಅದಕ್ಷಿಣಾರಾಧ್ಯ ಅನ್ನುವಂಥ ನಾಮ. ಒಟ್ಟಿನಲ್ಲಿ ಜ್ಞಾನಿಗಳಿಂದಲೂ ಅಜ್ಞಾನಿಗಳಿಂದಲೂ ವಾಮಮಾರ್ಗಿಗಳಿಂದಲೂ ಸಮಯ ಮಾರ್ಗಿಗಳಿಂದಲೂ
ಎಲ್ಲರಿಂದಲೂ ಆರಾಧಿತಳಾಗುವ ದೇವಿ ಇವಳು. ಒಂದೇ ಶಕ್ತಿಯನ್ನ ಬೇರೆ ಬೇರೆ ರೀತಿಯಲ್ಲಿ ಇವರು ಆರಾಧನೆ ಮಾಡ್ತಾ ಇದ್ದಾರೆ ಅನ್ನೋದಾಗಿ ವಾಗ್ದೇವಿಯರು ಈ ನಾಮಗಳಿಂದ ನಮಗೆ ಸೂಚನೆ ಕೊಡ್ತಾ ಇದ್ದಾರೆ. ದರಸ್ಮೇರ ಮುಖಾಂಬುಜ ಅಂತ ಮುಂದಿನ ನಾಮ. ನಸುನಗೆಯಿಂದ ಕೂಡಿದ ಮುಖ ಕಮಲ ಉಳ್ಳವಳು ಅಂತ ಇದರ ಅರ್ಥ. ದರ ಅಂತಂದ್ರೆ ಸ್ವಲ್ಪ, ಸ್ಮೇರ ಅಂತಂದ್ರೆ ನಗು, ಒಟ್ಟಿನಲ್ಲಿ ಮಂದಹಾಸಿನಿ ಅಂತ ಅರ್ಥ. ದರಹಾಸೋಜ್ವಲನ್ಮುಖಿ ಅನ್ನೋ ಒಂದು ನಾಮ ಹೇಳಿದಂತೆ ಸದಾ ಮಂದಹಸಿತಳಾದ ಈ ತಾಯಿಯ ಮುಖವನ್ನ ಕಂಡ್ರೆ ಸಾಕು, ಮಕ್ಕಳಾದ ನಮ್ಮ ದುಃಖ, ತಾಪ, ಸಂಕಟ ಎಲ್ಲ ಮರೆತು ಹೋಗ್ತದೆ. ತಾಯಿಯ ತಂಪಾದ ನೆರಳನ್ನೀವ ಮಡಿಲು, ಮಂದಸ್ಮಿತ ವದನ ಈ ಮಕ್ಕಳ ಎಲ್ಲ ನೋವು ಸಂಕಟಗಳನ್ನು ಅಳಿದು ಶಾಂತಿ, ನೆಮ್ಮದಿ ಮತ್ತೆ ಆತ್ಮವಿಶ್ವಾಸವನ್ನ ತುಂಬುವಂಥದ್ದು ಅಂತ ಈ ನಾಮ ಹೇಳ್ತಾ ಇದೆ. ಅದರ ಜೊತೆಗೆ ಇನ್ನೊಂದು ಅರ್ಥ ಇದೆ ಇದಕ್ಕೆ. ಯಾರಿಗೆ ತನ್ನ ಅಂತರಾತ್ಮದ ವಿಷಯ ಗೊತ್ತಾಗಿರ್ತದೋ, ತನ್ನ ನಿಜ ಗೊತ್ತಾಗಿರ್ತದೋ, ಅಂದರೆ ಆನಂದ ಸ್ವರೂಪವೇ ತಾನು ಅನ್ನೋದನ್ನು ಅನುಭವದಲ್ಲಿ ಕಂಡುಕೊಂಡಿರ್ತಾನೋ ಅಂತಹ ವ್ಯಕ್ತಿ ಅವ್ರು ಯಾರೇ ಆಗಿರಲಿ, ಅವರು ಯಾವಾಗಲೂ ಪ್ರಸನ್ನರಾಗಿರ್ತಾರೆ, ನಗ್ನಗ್ತಾ ಇರ್ತಾರೆ. ಯಾಕೆಂದರೆ ಈ ಹೊರಗಡೆ ನಡೆಯುವಂಥದ್ದೆಲ್ಲ ನಾಟಕ, ಅದ್ರ ಒಳಗಿನ ಸೂತ್ರವೇ ಬೇರೆ. ಅದೇ ನಿಜವಾಗಿ ನನ್ನ ಆನಂದ ಸ್ವರೂಪ ಅಂತ ಅವನು ಕಂಡುಕೊಂಡಿರ್ತಾನಲ್ಲ, ಆ ಆನಂದ ಸ್ವರೂಪದಲ್ಲಿ ನಿಂತವನಿಗೆ ಇದೆಲ್ಲವೂ ಒಂದು ನಾಟಕವಾಗಿ ತೋರಿ ಬರ್ತಾ ಇರ್ತದೆ. ಹಾಗಾಗಿ ಈ ನಾಟಕವನ್ನು ಅವನು ಆನಂದದಿಂದ ನೋಡ್ತಾ ಇರ್ತಾನೆ. ಅಂಥವನ ಸ್ಥಿತಿ ಹೇಗೆ ಅಂತಂದರೆ ಅವನ ಮುಖದಲ್ಲಿ ಯಾವಾಗಲೂ ನಗು ತುಂಬಿರ್ತದೆ. ನಾಟಕವನ್ನು ನೋಡ್ತಾ ಅವನು ಸಂತೋಷ ಪಡ್ತಾ ಇರ್ತಾನೆ, ಸಾಕ್ಷಿ ಭಾವದಲ್ಲಿರ್ತಾನೆ ಅನ್ನೋದಾಗಿ ಈ ನಾಮ ಹೇಳ್ತಾ ಇದೆ. ಇದನ್ನೇ ಭಗವದ್ಗೀತೆಯ ಸಂದರ್ಭದಲ್ಲೂ ನಾವು ನೋಡಬಹುದು. ಯಾಕೆ ಅಂತಂದರೆ ವಿಷಾದ ಅರ್ಜುನ್ನಿಗೆ ತುಂಬಿ ತುಳುಕ್ತಾ ಇರ್ತದೆ. ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅಷ್ಟು ದುಃಖ, ವಿಷಾದ, ನೋವು. ಈ ಯುದ್ಧರಂಗವನ್ನು ಬಿಟ್ಟು ಹೊರಗೆ ಓಡ್ ಹೋಗ್ಬಿಡ್ಬೇಕು ಅನ್ನುವಂಥ ಇಚ್ಛೆ ಪ್ರಬಲವಾಗಿರುವಂಥ ಅರ್ಜುನ ತನ್ನ ಪಾದದ ಬಳಿಗೆ ಕುಸಿದು ಕುಳಿತಾಗ ಈ ಕೃಷ್ಣ ನಗುನಗುತ್ತಾ ಅವನ ಶರಣಾಗತಿಯನ್ನು ಸ್ವೀಕರಿಸಿ ಅವನಿಗೆ ಭಗವದ್ಗೀತೆಯ ಬೋಧನೆಗೆ ತೊಡಗ್ತಾನಲ್ಲ, ಆ ಸಂದರ್ಭವನ್ನು ಗಮನಿಸಿದರೆ ತಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ ಅಂತ ವ್ಯಾಸರ ಮಾತಿದೆ. ಅಂದರೆ ನಗುನಗುತ್ತಾನೆ ಆ ಪಾರ್ಥನ ದುಃಖದ ಸಂದರ್ಭವನ್ನೂ ಕೂಡ, ದುಃಖಾತಿಶಯವನ್ನೂ ಕೂಡ ನಗುನಗುತ್ತಾನೆ ಸ್ವೀಕರಿಸಿ ಅವನಿಗೆ ಸತ್ಯದ ಬೋಧನೆಗೆ ಸತ್ಯವನ್ನರಿತವನು ತೊಡಗುತ್ತಾನೆ ಅನ್ನೋದಾಗಿ ಈ ಸಂದರ್ಭ ಹೇಳುವಂಥದ್ದು. ಹಾಗಾಗಿ ಯಾರು ತನ್ನ ಸತ್ಯವನ್ನು ಅರಿತಿದ್ದಾರೋ, ಯಾರು ತನ್ನ ಆನಂದ ಸ್ವರೂಪದಲ್ಲೇ ನೆಲೆ ನಿಂತಿದ್ದಾರೋ ಅಂಥವರಿಗೆ ಅವರ ಮುಖದಲ್ಲಿ ನಗು ಯಾವಾಗಲೂ ಮಾಸೋದೇ ಇಲ್ಲ. ಅಂದರೆ ಅವರು ಆನಂದ ಸ್ವರೂಪಿಗಳಾಗಿರ್ತಾರೆ ಅಂತ ಇದು ಒಳಗಿಂದ ಸೂಚಿಸುವಂಥದ್ದು. ಈ ಆನಂದ ಸ್ವರೂಪವನ್ನು ಪ್ರತ್ಯಕ್ಷವಾಗಿಯೇ ಅನುಭವಿಸಿದಂಥ ವಾಗ್ದೇವಿಯರು ಈ ನಾಮದ ಮೂಲಕ ಮಾತೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಕೌಲಿನಿ ಅಂತ ಮುಂದಿನ ನಾಮ. ಕೌಲ ಮಾರ್ಗದವರಿಂದ ಪೂಜಿತಳು ಅಂತ. ಇದರ ಅರ್ಥ ಕೌಲ ಮಾರ್ಗದವರು ಮುಖ್ಯವಾಗಿ ಇವಳನ್ನೇ ಆರಾಧನೆ ಮಾಡ್ತಾರೆ ಅಂತ. ಕೌಲ ಮಾರ್ಗ ಅಂತಂದ್ರೆ ವಾಮ ಮಾರ್ಗ, ವಾಮಾಚಾರ, ಮಾಟ, ಮಂತ್ರ ಈ ಮಾರ್ಗ. ಈ ಮಾಟ ಮಂತ್ರ ಮಾಡುವಂಥ ಮಾಂತ್ರಿಕರು ವಿಶೇಷವಾಗಿ ಈ ದೇವಿಯನ್ನೇ ಆರಾಧನೆ ಮಾಡಿ ಸಿದ್ಧಿ ಪಡ್ಕೊಂಡು ಅದನ್ನ ಸ್ವಾರ್ಥಕ್ಕೋ ಸಂಪತ್ತಿಗೋ ದ್ವೇಷಕ್ಕೋ ಬಳಸುವಂಥದ್ದು ನಮಗೆಲ್ಲ ಗೊತ್ತೇ ಇದೆ ಅಲ್ವಾ. ಅಂಥವರೂ ಕೂಡ ತಮ್ಮ ಆ ಮಂತ್ರ ಅಥವಾ ಆ ಅಭಿಚಾರವನ್ನು ಸಿದ್ಧಿಸಿಕೊಳ್ಳಿಕ್ಕೆ ಈ ದೇವಿಯನ್ನೇ ಆರಾಧಿಸ್ತಾರೆ. ಸ್ಮಶಾನ ಕಾಳಿ, ಭೈರವಿ ಇತ್ಯಾದಿಯಾಗಿ ಅಂತ ನಾವು ಹಿಂದಿನ ನಾಮದಲ್ಲಿ ನೋಡಿದ್ವಿ ಅಲ್ವಾ. ನೋಡಿ, ಶಂಕರಾಚಾರ್ಯರು ಮಧುರೆ ಮೀನಾಕ್ಷಿಯ ತಾಮಸ ಪ್ರವೃತ್ತಿಯನ್ನ ಶ್ರೀಚಕ್ರದ ಬೀಜಾಕ್ಷರವನ್ನು ಬದಲಾಯಿಸುವುದರ ಮೂಲಕ ಕಳೆದರು ಅಂತ ಸ್ಟಾರ್ಟಿಂಗ್ನಲ್ಲೇ ಕತೆ ಬಂದಿತ್ತಲ್ಲ. ಅದಕ್ಕೂ ಮೊದಲು ಆ ಶ್ರೀಚಕ್ರದ ಬೀಜಾಕ್ಷರಗಳನ್ನು ತಮಗೆ ಬೇಕಾದಂತೆ ಉಗ್ರ ಬೀಜಾಕ್ಷರಗಳಾಗಿ ಬಳಸ್ಕೊಂಡು ದೇವಿಯ ತಾಮಸ ರೂಪಕ್ಕೆ, ತಾಮಸ ಅಂದರೆ ರಾತ್ರಿ ಕಾಲದ ಆ ಹಿಂಸಾ ಮನೋಭಾವಕ್ಕೆ ಈ ರೀತಿಯ ಆರಾಧನೆಯೇ ಕಾರಣವಾಗಿತ್ತು ಅಲ್ವಾ. ಅದು ಕೌಲ ಮಾರ್ಗ ಅಥವಾ ವಾಮಾಚಾರದ ಮಾರ್ಗ. ಸ್ವಾರ್ಥಕ್ಕಾಗಿ ಆ ವಾಮಾಚಾರಿಗಳು ಶ್ರೀಚಕ್ರದ ಮಂತ್ರವನ್ನ, ಶ್ರೀಚಕ್ರದ ಆರಾಧನೆಯನ್ನ ಬಳಸಿಕೊಳ್ತಿದ್ರು ಅಂತ ಆ ಕತೆ ಹೇಳಿತ್ತು ಅಲ್ವಾ.
ಇಂಥವರಿಂದಲೂ ಕೂಡ ದೇವಿ ಆರಾಧ್ಯಳು. ಇದು ಕೌಲ ಮಾರ್ಗ. ಈ ಮಾರ್ಗದಲ್ಲಿ ಆರಾಧನೆ ಮಾಡುವವರಿಗೆ ಕ್ಷುದ್ರ ಫಲವೇ ಹೊರತು ಮೋಕ್ಷವಿಲ್ಲ ಅಂತ ಆ ಕಥೆಯ ಮೂಲಕವೂ ನಾವು ನೋಡಿದ್ವಿ. ಹಾಗೂ ಈ ನಾಮವೂ ಕೂಡ ಹೇಳುವಂಥದ್ದು, ಆರಾಧನೆ ಮಾಡುವಂಥದ್ದು ಆ ದೇವಿಯನ್ನೇ ಆದರೂ ಅವರ ಶಕ್ತಿ ದುರ್ಬಳಕೆ ಆಗುತ್ತಲ್ಲ, ದ್ವೇಷಕ್ಕೋ ಅಥವಾ ಅಭಿಚಾರಕ್ಕೋ ಸ್ವಾರ್ಥಕ್ಕೋ ಹೀಗೆ ಬಳಕೆ ಆಗ್ತದಲ್ಲ. ಹಾಗಾಗಿ ಆ ಶಕ್ತಿಯನ್ನು ಆರಾಧನೆ ಮಾಡೋದು ಹೌದಾದರೂ ಕ್ಷುದ್ರ ಫಲವನ್ನೇ ಪಡೆದು ಮೋಕ್ಷದ ದಾರಿಗೆ ಎರವಾಗ್ತಾರೆ. ಇನ್ನೂ ಅನೇಕ ಜನ್ಮಗಳನ್ನು ತಳೆದು ಬಂದು ಅನೇಕ ಕಷ್ಟ ನಷ್ಟ, ರೋಗ ರುಜಿನ, ಬುದ್ಧಿಮಾಂದ್ಯ, ಏನೇನೋ ವೈಕಲ್ಯಗಳಿಗೆ ಗುರಿಯಾಗಿ ಆಮೇಲೆ ಇನ್ನೂ ಎಷ್ಟೋ ಜನ್ಮಗಳು ಕಳೆದ ನಂತರ ಯಾವುದೋ ಒಂದು ಪುಣ್ಯದಿಂದ ಮನುಷ್ಯ ಜನ್ಮಕ್ಕೆ ಬಂದು ಆಮೇಲೆ ಜ್ಞಾನಕ್ಕೆ ಪ್ರಯತ್ನ ಮಾಡಿ ಆ ಜ್ಞಾನದಿಂದ ತಮ್ಮ ನಿಜ ಸ್ವರೂಪವನ್ನು ಅಥವಾ ಮೋಕ್ಷವನ್ನು ಹೊಂದುವಂಥದ್ದು. ಇಷ್ಟು ದೀರ್ಘಕಾಲ, ಯುಗಾಂತರಗಳ ಕಾಲ ಈ ರೀತಿ ಜನ್ಮ ಮರಣ ಚಕ್ರದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಸುತ್ತಬೇಕಾಗ್ತದೆ. ಆದರೂ ಕೂಡ ಅಂಥವರು ಅಜ್ಞಾನದಿಂದಲಾದರೂ ಸ್ವಾರ್ಥ ದ್ವೇಷದಿಂದಲಾದರೂ ಆರಾಧನೆ ಮಾಡೋದು ಮಾತ್ರ ಇದೇ ಶಕ್ತಿಯನ್ನ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಶಕ್ತಿ ಇವರಿಗೂ ಸಿದ್ಧಿಯನ್ನ ಕೊಟ್ಟು ಅವರ ಮನಸ್ಸಿಗೆ ಏನು ಬೇಕೋ ಅದರನ್ನೇ ಕೊಡ್ತಾಳೆ. ಹಾಗೆ ಅವರ ಕರ್ಮಗಳಿಗೆ ಅನುಗುಣವಾಗಿ ಫಲವನ್ನು ಕೊಡ್ತಾ ಹೋಗ್ತಾಳೆ. ಈ ರೀತಿ ನಾವು ನಮ್ಮ ವಿವೇಕವನ್ನು ಜಾಗೃತಿಗೊಳಿಸ್ಕೊಂಡು ಜ್ಞಾನ ನೀಡುವ ಉಪಾಸನೆಯ ಮಾರ್ಗ ಬೇಕೋ ಅಥವಾ ವಾಮಾಚಾರವೋ ಅಜ್ಞಾನವೋ ಇನ್ನೊಬ್ಬರಿಗೆ ಕೇಡನ್ನು ಬಯಸಿ ನಮ್ಮ ಸ್ವಾರ್ಥವನ್ನು ಸಾಧನೆ ಮಾಡಿಕೊಂಡು ಅನೇಕ ಕಷ್ಟಗಳನ್ನು ನಷ್ಟಗಳನ್ನು ಎದುರಿಸಿ ಯುಗಾಂತರಗಳ ಕಾಲ ಇದೇ ಭೂಮಿಯಲ್ಲಿ ಜನ್ಮ ಮರಣಗಳನ್ನು ಮತ್ತು ರೋಗ ರುಜಿನಗಳನ್ನು ಅನೇಕ ರೀತಿಯ ವೈಕಲ್ಯಗಳನ್ನು ಎದುರಿಸಬೇಕು ಅನ್ನೋದನ್ನು ನಾವೇ ಯೋಚನೆ ಮಾಡಿ ವಿವೇಕದಿಂದ ನಿರ್ಧರಿಸಬೇಕಿದೆ ಅನ್ನೋದಾಗಿ ಒಳಗಿನಿಂದ ಸತ್ಯವನ್ನು, ಅಂದರೆ ವಾಮಾಚಾರದ ಸತ್ಯವನ್ನು ಹೇಳ್ತಾರೆ, ಜ್ಞಾನ ಮಾರ್ಗದ ಸತ್ಯವನ್ನು ಹೇಳ್ತಾರೆ. ಆರಾಧನೆ ಮಾಡುವ ಮನಸ್ಥಿತಿ ನಮ್ದು ಹೇಗಿರಬೇಕು ಅನ್ನೋದನ್ನು ವಾಗ್ದೇವಿಯರು ತೀರಾ ಸ್ಪಷ್ಟವಾಗಿ ಈ ನಾಮದಲ್ಲಿ ಸೂಚಿಸ್ತಾ ಇದ್ದಾರೆ. ಆ ದಾರಿಯೂ ಇದೆ, ಈ ದಾರಿಯೂ ಇದೆ, ವಾಮ ಮಾರ್ಗವೂ ಇದೆ, ದಕ್ಷಿಣ ಮಾರ್ಗವೂ ಇದೆ. ಎರಡೂ ಮಾರ್ಗದಲ್ಲಿ ಅದೇ ಶಕ್ತಿಯ ಆರಾಧನೆ, ಫಲ ಮಾತ್ರ ಬೇರೆ. ಯಾವುದು ಬೇಕೋ ನೀನು ಆಯ್ಕೆ ಮಾಡ್ಕೋ, ಆಯ್ಕೆ ನಮಗೆ ಬಿಟ್ಟಿದ್ದು. ಇದರನ್ನು ಈ ನಾಮಗಳಿಂದ ವಾಗ್ದೇವಿಯರು ನಮಗೆ ಕೊಡ್ತಾ ಇದ್ದಾರೆ. ಮುಂದಿನ ನಾಮ ಕೇವಲ. ಕೇವಲ ಅಂತಂದರೆ ಅವಳೊಂದೇ ಇರುವವಳು, ಕೇವಲ ಅವಳೊಂದೇ ಇರುವವಳು ಅಂತ ಅರ್ಥ. ಜ್ಞಾನಸ್ವರೂಪಿಯಾಗಿ ನಮ್ಮೊಳಗೆ ಜ್ಞಾನದ ಅರಿವಾಗಿ ಅವಳೊಂದೇ ಇರುವವಳು ಅಂತ ಈ ನಾಮ ಹೇಳ್ತಾ ಇದೆ. ಇನ್ನೊಂದು ಅರ್ಥ ಇದೆ, ಕುಂಡಲಿನಿ ಶಕ್ತಿ ಜಾಗೃತಿಯಾಗಿ ಶಿರಸ್ಸಿನ ಸಹಸ್ರಾರದಲ್ಲಿ ಅಮೃತಪಾನ ಮಾಡ್ತಾಳೆ ಅಂತ ತಂತ್ರಶಾಸ್ತ್ರಗಳು ಹೇಳ್ತವಲ್ಲ, ಆ ರೀತಿ ಶಿರಸ್ಸಿನಲ್ಲಿ ಸಂಚರಿಸುವವಳು. ಈ ರೀತಿ ಅಮೃತಪಾನದಿಂದ ಈ ತಂತ್ರಶಾಸ್ತ್ರ ಸಾಧಕ ಹಾಗೂ ಯೋಗಶಾಸ್ತ್ರ ಸಾಧಕರು ಯಾರಿದ್ದಾರೆ, ಇಬ್ಬರ ಮೋಕ್ಷಕ್ಕೂ ಇವಳು ಕಾರಣಳಾಗುವವಳು ಅಂತ ಈ ನಾಮ ಹೇಳ್ತಾ ಇದೆ. ಒಟ್ಟಿನಲ್ಲಿ ಈ ಕೇವಲ ಅಂತಂದರೆ ಅದು ತಂತ್ರಶಾಸ್ತ್ರ ಇರಲಿ, ಯೋಗಶಾಸ್ತ್ರ ಇರಲಿ, ಜ್ಞಾನದಿಂದಲೇ ಇರಲಿ, ಭಕ್ತಿಯಿಂದಲೇ ಇರಲಿ, ತನ್ನ ಆನಂದ ಸ್ವರೂಪವನ್ನೇ ಆ ವ್ಯಕ್ತಿಯಲ್ಲಿ, ಆ ಆರಾಧಕನಲ್ಲಿ ಭಿತ್ತರಿಸಿ ಆ ಆನಂದ ಸ್ವರೂಪದಿಂದ ಮೋಕ್ಷವನ್ನು ಕೊಡುವವಳು ಅಂತ ಈ ನಾಮ ಹೇಳ್ತಾ ಇದೆ. ಜೊತೆಗೆ ಇನ್ನೊಂದು ಅರ್ಥ ಇದೆ, ಸಕಲ ಗುಣಗಳಿಂದಲೂ ಸಕಲ ಧರ್ಮಗಳಿಂದಲೂ ಎಲ್ಲದರಿಂದಲೂ ಇವಳು ನಿರ್ಮುಕ್ತಳು. ಹಾಗೆ ಯಾರು ಅವಳನ್ನು ಆರಾಧನೆ ಮಾಡ್ತಾರೋ ಅಂಥವರನ್ನು ಮುಕ್ತಗೊಳಿಸುವವಳು. ಹಾಗಾಗಿ ಇವಳು ಕೇವಲ ತನ್ನದೇ ಸ್ಥಿತಿಗೆ ತನ್ನ ಆರಾಧಕರನ್ನು ತಂದು ನಿಲ್ಲಿಸ್ತಾಳೆ. ಅವರನ್ನು ಕೂಡ ಕೇವಲ ಸ್ಥಿತಿ ಅಂದ್ರೇನು, ಆನಂದ ಸ್ವರೂಪ ಅಂತಂದ್ರೆ ಏನು ಅನ್ನುವಂತಹ ವ್ಯಕ್ತಿತ್ವದ ಅಥವಾ ಆ ವ್ಯಕ್ತಿ ಆರಾಧನೆ ಮಾಡಿ 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 ಏನು ಆ ನಿಜ ಸ್ವರೂಪವನ್ನು ಸೇರಿ ಹೋಗ್ತಾನಲ್ಲ, ಆ ಚೈತನ್ಯದಲ್ಲಿ ಸೇರಿ ಹೋಗುವಿಕೆ ಅಂದ್ರೆ ಏನು ಅನ್ನೋದನ್ನು ಅವರಿಗೂ ಅವಳು ತೋರಿಸ್ತಾಳೆ, ಮುಕ್ತಗೊಳಿಸ್ತಾಳೆ, ಜೀವನ್ಮುಕ್ತಿಯನ್ನು ಕರುಣಿಸ್ತಾಳೆ. ಹಾಗಾಗಿ ಅವಳಿಗೆ
ಧರ್ಮ ಅಧರ್ಮ ಹೀಗೆಲ್ಲ ಯಾವ ಭಾವವೂ ಇಲ್ಲದೆ ಇಡೀ ಪ್ರಪಂಚದಲ್ಲಿ ಅವಳು ಕೇವಲಳಾಗಿ ಇದ್ದಾಳೆ. ಆ ಸ್ಥಿತಿ ಇದೆ, ಎಲ್ಲರಿಗೂ ಆ ಸ್ಥಿತಿ ಇದೆ, ಅದರನ್ನು ಕಂಡ್ಕೋಬೇಕು. ಹಾಗಾಗಿಯೇ ಗೀತೆಯಲ್ಲಿ ಕೊನೆಯ ಶ್ಲೋಕವಾಗಿ, ಉಪದೇಶ ಭಾಗದ ಕೊನೆಯ ಶ್ಲೋಕವಾಗಿ ಕೃಷ್ಣ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಮಾಮೇಕಂ ಅಂದರೆ ಇಲ್ಲಿ ಕೇವಲ ನಾನಿದ್ದೇನೆ, ಹಾಗಾಗಿ ನನಗೆ ಮಾತ್ರ, ಕೇವಲ ನನಗೆ ಶರಣು ಬಾ ಅಂತ ಕೃಷ್ಣ ಭಕ್ತರನ್ನ ಕರೆಯುವಂಥದ್ದು. ಯಾವ ಧರ್ಮಾಧರ್ಮಗಳ ಗೊಡವೆ ಬೇಡ, ಯಾವ ದ್ವಂದ್ವದ ಗೊಡವೆ ಬೇಡ, ಯಾವ ಮನಸ್ಥಿತಿಯೂ ನಿನಗೆ ಬೇಡ, ಕೇವಲ ನನಗೆ ಶರಣು ಬಾ. ಆದದ್ದಾಗಲಿ, ಭಗವಂತನ ಮೊರೆ ಹೋಗ್ತೇನೆ, ಏನು ಬೇಕಾದರೂ ಮಾಡಲಿ ಅಂತ ಸರ್ವಾರ್ಪಣೆಯ ಭಾವದಲ್ಲಿ ನೀನು ನಿಂತಾಗ ನಿನಗೆ ಯಾವ ಧರ್ಮ ಅಧರ್ಮ ಪಾಪ ಪುಣ್ಯ ಯಾವ ಗೊಡವೆಯೂ ಇಲ್ಲದೆ ನನ್ನನ್ನು ನೀನು ಅವಲಂಬಿಸಿದರೆ, ಆಧರಿಸಿದರೆ, ಶರಣು ಬಂದರೆ ಖಂಡಿತವಾಗೂ ನನ್ನದೇ ಸ್ಥಿತಿಯನ್ನು ನಾನು ನಿನಗೆ ತರ್ತೇನೆ, ನಿನ್ನನ್ನು ಕೇವಲಗೊಳಿಸ್ತೇನೆ, ನಿನ್ನನ್ನು ಮುಕ್ತಗೊಳಿಸ್ತೇನೆ. ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಯಾವ ರೀತಿ ಹಿಂದಿನ ನಾಮದಲ್ಲಿ ದರಸ್ಮೇರ ಮುಖಾಂಬುಜ ಅನ್ನೋ ನಾಮದಲ್ಲಿ ಬಂದಿತ್ತಲ್ಲ, ಆನಂದ ಸ್ವರೂಪವಾಗಿದ್ದಕ್ಕೆ ಪ್ರಸನ್ನವಾಗಿರ್ತಾಳೆ ಅವಳು ಯಾವಾಗಲೂ ಅಂತ, ಅದೇ ಸ್ಥಿತಿಯನ್ನು ಇಲ್ಲಿ ಕೃಷ್ಣ ಹೇಳುವಂಥದ್ದು, ಅದೇ ಸ್ಥಿತಿಯಲ್ಲಿಯೇ ಹೇಳುವಂಥದ್ದು. ಮಂದಹಸಿತನಾಗೆ ಅರ್ಜುನನಿಗೆ ಹೇಳುವಂಥದ್ದು, ಧರ್ಮಾಧರ್ಮಗಳ ಗೊಡವೆಯನ್ನು ಬಿಟ್ಟು ನನಗೆ ಶರಣು ಬಾ, ನಾನು ನನ್ನ ಸ್ಥಿತಿಯನ್ನೇ ನಿನಗೆ ಕೊಡ್ತೇನೆ, ನನ್ನಲ್ಲಿ ನಿನ್ನಲ್ಲಿ ಭೇದವಿಲ್ಲ, ನನ್ನೊಳಗೆ ನಿನ್ನನ್ನು ಸೆಳಿತೇನೆ, ನಿನ್ನನ್ನು ಆನಂದ ಸ್ವರೂಪನನ್ನಾಗಿಯೇ ಮಾಡ್ತೇನೆ ಅನ್ನೋದಾಗಿ ಶ್ರೀಕೃಷ್ಣನ ಅಭಯವಾಣಿ ಕೊನೆಯದಾಗಿ ಅರ್ಜುನನಿಗೆ. ಹಾಗಾಗಿ ಇದು ಅರ್ಜುನ ಮೂಲಕ ನಮಗೆಲ್ಲರಿಗೂ ಕೂಡ, ಲಲಿತಾ ಸಹಸ್ರನಾಮವೂ ಕೂಡ ಇದರನ್ನೇ ಹೇಳುವಂಥದ್ದು. ಸಹಸ್ರನಾಮಗಳು ಯಾವುದೇ ಇರಲಿ, ಹೇಳುವಂಥ ವಿಷಯಗಳು ಒಂದೇ, ಕೊನೆಗೂ ನಮ್ಮನ್ನು ಆ ಆನಂದ ಸ್ವರೂಪರನ್ನಾಗಿ ಮಾಡುವಂಥದ್ದೇ ಆ ಚೈತನ್ಯದ ಗುರಿ ಅಂತ ನಮಗೆ ವಾಗ್ದೇವಿಯರ ಸೂಚನೆಯ ಮೂಲಕ ಗೊತ್ತಾಗ್ತದೆ. ಯಾಕೆಂದರೆ ಅದೇ ನಮ್ಮ ನಿಜ ಸ್ಥಿತಿ. ಇದು ನಮಗೆ ಈಗ ಗೊತ್ತಿಲ್ಲಲ್ಲ, ಯಾವ್ಯಾವುದರಲ್ಲೂ ಆನಂದವನ್ನು ಹುಡುಕ್ತಾ ಇದ್ದೀವಿ. ಹಾಗಾಗಿ ನಿನ್ನೊಳಗೆ ಬಾ, ಅಂತರ್ಯಾತ್ರೆ ಶುರುವಾಗಲಿ. ಅಂತರ್ಲೀನವಾದರೆ, ನಿನ್ನ ಮನಸ್ಸು ನನ್ನಲ್ಲೇ ಲೀನವಾದರೆ ಖಂಡಿತವಾಗೂ ನನ್ನದೇ ಸ್ಥಿತಿ ನಿನಗೆ ಬರ್ತದೆ ಅಂತ ಈ ದೇವಿ ಅಥವಾ ಈ ಕೃಷ್ಣ ಹೇಳುವಂಥ ಮಾತು, ಕೊಡುವಂಥ ಅಭಯ, ಇದನ್ನು ನಾವು ಮನಸ್ವೀ ಯೋಚನೆ ಮಾಡಿ ಅರ್ಥ ಮಾಡ್ಕೋಬೇಕು, ಹಾಗೆ ನಡ್ಕೋಬೇಕು. ಆಗ ನಾವು ಕೂಡ ನಮ್ಮ ನಿಜ ಸ್ವರೂಪವಾದ ಆ ಆನಂದವನ್ನೇ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸಹಸ್ರನಾಮ, ಭಗವದ್ಗೀತೆ, ಯಾವುದೇ ಆಧ್ಯಾತ್ಮಿಕ ಶಾಸ್ತ್ರ ಇರ್ಬೋದು, ಅದರೆಲ್ಲರ ಮೂಲಕ ನಮಗೆ ಕೊಡುವಂತಹ ಸೂಚನೆ, ಜ್ಞಾನಿಗಳ ಮಾತು ಇದು ಅಂತ ಅರ್ಥ ಮಾಡ್ಕೋಬೇಕು. ಮುಂದಿನ ನಾಮ ಅನರ್ಘ್ಯ ಕೈವಲ್ಯ ಪದದಾಯಿನಿ ಅಂತ. ಅನರ್ಘ್ಯವಾದ ಅಂದರೆ ಅಮೂಲ್ಯವಾದ ಕೈವಲ್ಯ ಪದವನ್ನು ನೀಡುವವಳು. ಅನರ್ಘ್ಯ ಅಂತಂದ್ರೆ ಏನು? ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಂಥ ಒಂದು ವಸ್ತುವಿಗೆ ಅನರ್ಘ್ಯ ಅಂತ ನಾವು ಬಳಸುವಂಥದ್ದು ಅಲ್ವಾ. ಯಾವುದು ಅಂತ ಅನರ್ಘ್ಯವಾದಂಥ ನಿಧಿ ಅಂತಂದರೆ ಕೈವಲ್ಯ ಪದ, ಮೋಕ್ಷ ಪದ. ಅಂತಹ ಜನ್ಮ ಮರಣವಿಲ್ಲದ ಪರಮಾನಂದದ ಸ್ಥಿತಿ ಏನಿದೆ ಮನುಷ್ಯನ ನಿಜ ಸ್ಥಿತಿ, ಅದೇ ಇಲ್ಲಿ ಅನರ್ಘ್ಯ. ಅಂತಹ ಅನರ್ಘ್ಯ ಪದವನ್ನು ತನ್ನನ್ನು ಆರಾಧನೆ ಮಾಡುವವರಿಗೆ ಜ್ಞಾನವನ್ನು ಕೊಟ್ಟು ಆ ಜ್ಞಾನ ಮಾರ್ಗದಲ್ಲಿ ಅವರನ್ನಿಟ್ಟು ಈ ಆನಂದವನ್ನು ಕರುಣಿಸುವವಳು ಅಂತ ಈ ನಾಮ ಹೇಳ್ತಾ ಇದೆ. ಸಾಧಕರಾಗಲಿ ಭಕ್ತರಾಗಲಿ ಹೊಂದುವ ಬಿಡುಗಡೆ ಏನಿದೆ ಅಂದರೆ ಪುನರಾವರ್ತನವಿಲ್ಲದಂಥ, ಜನ್ಮ ಮರಣವಿಲ್ಲದಂಥ ಮೋಕ್ಷ ಸ್ಥಿತಿ ಈ ದೇವಿಯನ್ನು ಆರಾಧಿಸುವ ಭಕ್ತರಿಗೆ ಅವಳ ಕೃಪೆಯಿಂದ, ಶ್ರೀಮಾತೆಯಾದ್ದರಿಂದ, ಎಲ್ಲವನ್ನೂ ಬಲ್ಲ ಮಾತೆಯಾದ್ದರಿಂದ, ಮಕ್ಕಳಾಗಿ ಆರಾಧನೆ ಮಾಡುವವರಿಗೆ, ತಾಯಿಗೆ ಯಾವಾಗಲೂ ಮಕ್ಕಳ ಮೇಲೆ ಹೆಚ್ಚಿಗೆ ಪ್ರೀತಿ ಅಲ್ವಾ. ಹಾಗಾಗಿ ಆ ಮಗು ಭಾವದಿಂದ, ಆ ಮುಗ್ಧತನದಿಂದ, ಶುದ್ಧ ಭಾವದಿಂದ ಯಾರು ತನ್ನಲ್ಲಿ ಶ್ರದ್ಧೆ ಇಟ್ಟು ಪ್ರೀತಿಸಿ ಆರಾಧನೆ ಮಾಡ್ತಾರೋ ಅಂಥವರಿಗೆ ಆ ಜ್ಞಾನವೆಂಬ ಅಮೂಲ್ಯ ನಿಧಿಯನ್ನು ಕೊಟ್ಟು ಅನರ್ಘ್ಯವಾದಂಥ ಮೋಕ್ಷವನ್ನು ಇವಳು ಕೊಡ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಹಿಂದಿನ ನಾಮ ಕೇವಲ ಅಂತ ಬಂದಿತ್ತು, ಅದೇ ಅರ್ಥವನ್ನು ಈ ನಾಮದಲ್ಲೂ ಕೂಡ ವಾಗ್ದೇವಿಯರು ಮುಂದುವರಿಸ್ತಾ ಇದ್ದಾರೆ. ಅಂದರೆ
ಅವರು ಜ್ಞಾನ ಇರೋರಾಗಲಿ ಇಲ್ಲದೇ ಇರೋರಾಗಲಿ ಅನರ್ಘ್ಯವಾದ ಈ ಮೋಕ್ಷವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಈ ಎಲ್ಲ ನಾಮಗಳಿಂದ ವಾಗ್ದೇವಿಯರು ನಮಗೆ ಮತ್ತೆ ಮತ್ತೆ ಸೂಚನೆ ಕೊಡ್ತಾ ಇದ್ದಾರೆ, ಮತ್ತೆ ಮತ್ತೆ ಬಿಚ್ಚಿಯೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಬೇಕು. ನಮ್ಗೆ ಎಷ್ಟು ಜ್ಞಾನ ಇದೆಯೋ ಇಲ್ಲೋ, ಭಕ್ತಿ ಅಂತೂ ಇದೆ. ಆ ಭಕ್ತಿಯನ್ನೇ ಸೂತ್ರವಾಗಿಟ್ಟುಕೊಂಡು ಲಲಿತಾ ಸಹಸ್ರನಾಮದ ಪಠನೆ ಮಾಡುವಾಗ ಆ ಭಕ್ತಿಯಿಂದ ಮನಸ್ಸನ್ನು ತಾಯಿಯಲ್ಲಿ ನೆಲೆಗೊಳಿಸಿ ಅತ್ಯಂತ ಏಕಾಗ್ರವಾಗಿ ಆ ಲಲಿತಾ ಸಹಸ್ರನಾಮವನ್ನು ನಾವು ಓದಬೇಕು ಅಥವಾ ಪಠಿಸಬೇಕು. ಜೊತೆಗೆ ಕಾಲ ಸಿಕ್ಕದಾಗೆಲ್ಲ ನಮ್ಮ ಮನಸ್ಸಿನಲ್ಲಿ ಈ ಅರ್ಥ ವಿವರಣೆಯನ್ನು ಏನು ಕೇಳಿದ್ದೀವಿ ಆ ಅರ್ಥವನ್ನು ಮನನ ಮಾಡ್ತಾ ಹೋಗಬೇಕು. ಈ ಅರ್ಥ ಮನನ ಏನಾಗ್ತದೆ ಅಂತಂದರೆ ಮನಸ್ಸು ಪಠನೆ ಮಾಡುವಾಗಲೂ ಏಕಾಗ್ರವಾಗಿ ಆ ತಾಯಿಯಲ್ಲಿ ನಿಲ್ಲಲಿಕ್ಕೆ ಸಹಾಯ ಮಾಡುತ್ತದೆ. ಹಾಗಾಗಿ ಈ ಅರ್ಥ ವಿವರಣೆ ಅನುಸಂಧಾನಕ್ಕೆ ಅತ್ಯಂತ ಮುಖ್ಯವಾದದ್ದು. ಇದನ್ನು ಸರಿಯಾಗಿ ಕೇಳಿ ತಿಳಿದು ಮನಸ್ಸನ್ನು ಅವಳಲ್ಲಿ ಇಟ್ಟು ಆರಾಧನೆ ಮಾಡಿದರೆ ಒಂದು ರೀತಿ ಏಕಾಗ್ರತೆ ಅಥವಾ ನಿಧಿಧ್ಯಾಸನವೇ ಆಗ್ತದೆ. ಅದರಿಂದ ಜ್ಞಾನ ಮಾರ್ಗ ನಮ್ಮ ಎದುರಿಗೆ ತೆರೆದುಕೊಳ್ಳುತ್ತದೆ ಅನ್ನೋ ಸೂಚನೆಯನ್ನು ಈ ಕೊನೆಯ ನಾಮದಲ್ಲಿ ಮತ್ತೂ ತೀವ್ರವಾಗಿ ವಾಗ್ದೇವಿಯರು ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಅನುಸರಿಸಬೇಕು, ಅನುಸಂಧಾನ ಮಾಡಬೇಕು. 172ನೇ ಶ್ಲೋಕ. ಸ್ತೋತ್ರ ಪ್ರಿಯಾ ಸ್ತುತಿಮತಿ ಶ್ರುತಿ ಸಂಸ್ತುತ ವೈಭವ ಮನಸ್ವಿನಿ ಮಾನವತಿ ಮಹೇಶಿ ಮಂಗಲಕೃತಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಸ್ತೋತ್ರ ಪ್ರಿಯ. ಸ್ತೋತ್ರ ಪ್ರಿಯಳು, ಇದರ ಅರ್ಥ ಏನು ಅಂತ ಸ್ಥೂಲವಾಗಿ ನಮಗೆಲ್ಲ ಗೊತ್ತೇ ಇದೆ. ತನ್ನ ನಾಮ ಸ್ತೋತ್ರ ಪಾರಾಯಣ ಮನಸ್ಸಿಟ್ಟು ಮಾಡುವವರನ್ನ ಇವಳು ಪ್ರೀತಿಸಿ ಅನುಗ್ರಹಿಸ್ತಾಳೆ ಅಂತ ಈ ನಾಮದ ಅರ್ಥ. ಯಾಕೆ ಅಂತಂದರೆ ಅವಳಿಗೆ ಈ ಸ್ತೋತ್ರ, ಈ ಸಹಸ್ರನಾಮ ಸ್ತೋತ್ರ ಏನಿದೆ ಇದು ಬಹಳ ಪ್ರಿಯವಾದದ್ದು. ಯಾಕೆ ಅಂತಂದರೆ ತನ್ನ ಭಕ್ತರಿಗೆ ಶ್ರೇಯಸ್ಸನ್ನುಂಟು ಮಾಡುವ ಉದ್ದೇಶದಿಂದಲೇ ಈ ವಶಿನ್ಯಾದಿ ವಾಗ್ದೇವಿಯರ ಮೂಲಕ ಈ ರಹಸ್ಯವಾದ ಸಹಸ್ರನಾಮವನ್ನು ಲೋಕಕ್ಕೆ ಪ್ರಕಾಶಗೊಳಿಸಿಕೊಟ್ಟವಳು ಈ ಲಲಿತಾಂಬಿಕೆ. ಹಾಗಾಗಿ ಈ ಸಹಸ್ರನಾಮ ಪೂರ್ತಿ ಓದಲಾಗದ ಅನಿವಾರ್ಯತೆ ಇದ್ದವರೂ ಕೂಡ ಸಹಸ್ರನಾಮದ ಕೆಲವಷ್ಟು ಶ್ಲೋಕಗಳನ್ನಾದರೂ ದಿನನಿತ್ಯ ಭಕ್ತಿಯಿಂದ ಪಠಿಸಬಹುದು ಅಂತ ಬಲ್ಲವರು ಹೇಳ್ತಾರೆ. ಇದೇ ಸ್ತೋತ್ರ ಅಂತಲ್ಲ, ಯಾವುದೇ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಿದಲ್ಲಿ ಅದಕ್ಕೆ ಅವಳು ಅನುಗ್ರಹ ಮಾಡದೆ ಇರೋದಿಲ್ಲ ಅಂತ ಈ ಸ್ತೋತ್ರ ಪ್ರಿಯ ಅನ್ನುವಂಥ ನಾಮ ಹೇಳ್ತಾ ಇದೆ. ನೋಡಿ, ನಾವು ಯಾಕೆ ಸ್ತೋತ್ರ ಮಾಡೋದು, ಸ್ತುತಿ ಮಾಡೋದು ಹೇಳಿ? ದೇವಿಯ ಬಗೆಗಿನ ನಮ್ಮ ಪ್ರೇಮವನ್ನು ಅಥವಾ ಈ ಭಗವಂತನ ಬಗೆಗಿನ ನಮ್ಮ ಪ್ರೇಮವನ್ನು ನಾವು ಪ್ರಕಟಿಸೋದು ಅದರಲ್ಲಿ ಅಲ್ವಾ. ನಮ್ಮನ್ನು ನಾವು ತೋಡಿಕೊಳ್ಳುವ ಬಗೆ ಅದು. ಹಾಗಾಗಿ ಯಾರ್ಯಾರು ತನ್ನ ಮಹತ್ವವನ್ನು ಸಾರುವ ಸ್ತುತಿ ಮಾಡ್ತಾರೋ, ಯಾರು ತನ್ನ ಮಹತ್ವವನ್ನು ಸಾರುವ ಹಾಡನ್ನು ಹಾಡ್ತಾರೋ, ಸ್ತೋತ್ರ ಮಾಡ್ತಾರೋ ಅವರೆಲ್ಲರೂ ಕೂಡ ಆಕೆಗೆ ಪ್ರಿಯರು. ಅವರಿಂದ ಬಂದ ಆ ಸ್ತೋತ್ರವೂ ಕೂಡ ಆಕೆಗೆ ಪ್ರಿಯವಾದದ್ದು. ಈ ಸ್ತೋತ್ರ ನಮ್ಮೊಳಗೆ ಹುಟ್ಟಿದರೆ ಅಥವಾ ಈ ಹಾಡು ನಾವೇ ಸ್ವಂತ ಅದು ನಮ್ಮ ಅನುಭವವನ್ನು ಸ್ತೋತ್ರ ಮಾಡಿ ಹಾಡಿದರೆ ಆ ಸ್ತೋತ್ರದಿಂದ ಅವಳಿಗೆ ಇನ್ನೂ ಸಂತೋಷ. ನಮ್ಮ ಅನುಭವವನ್ನೇ ನಾವು ಹೇಳ್ತಿದ್ದೀವಲ್ಲ ಅವಳು ಮುಂದೆ. ಹಾಗಾಗಿ ನಮ್ಮ ತಾಯಿ ನಮ್ಮ ಮಾತನ್ನು ಅಷ್ಟು ಪ್ರೀತಿಪೂರ್ವಕವಾಗಿ ನಮ್ಮ ಅನುಭವವನ್ನು ಕೇಳಬಯಸ್ತಾಳೆ ಅಂತ ನಾವು ತಿಳ್ಕೋಬೇಕು. ಕೃಷ್ಣ ಗೀತೆಯಲ್ಲಿ ಇದನ್ನೇ ಹೇಳ್ತಾನೆ. ಮನ್ಮನ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೈ ವೈಶ್ಯಸಿ ಅಂತ. ಇದರ ಅರ್ಥ ಏನು ಅಂದರೆ, ನನ್ನನ್ನೇ ಮನಸ್ಸಿನಲ್ಲಿಟ್ಟು ಪೂಜೆ ಸ್ತುತಿಗಳನ್ನು ಮಾಡಿದರೆ ನೀನು ನನ್ನನ್ನೇ ಪಡೆದುಕೊಳ್ತೀಯ ಅಂತ. ಅದೇ ಅರ್ಥದಲ್ಲಿ ಸ್ತೋತ್ರ ಪ್ರಿಯ ಅನ್ನುವಂಥ ನಾಮವೂ ಇದೆ. ಯಾವುದೇ ಸ್ತೋತ್ರ ಆಗ್ಬೋದು, ಆ ಸ್ತೋತ್ರದಲ್ಲಿ ಆ ನಮ್ಮ ಇಷ್ಟ ದೈವವನ್ನು ಮನಃಪೂರ್ವಕವಾಗಿ ನಾವು ಆರಾಧನೆ ಮಾಡಿದರೆ ಆ ಸ್ತೋತ್ರವೇ ನಮಗೆ ಫಲಕಾರಿಯಾಗಿ ಪರಿಣಮಿಸ್ತದೆ ಅಂತ ಈ ಸ್ತೋತ್ರ ಪ್ರಿಯ ಅನ್ನುವಂಥ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಸ್ತುತಿಮತಿ. ಇದರ ಅರ್ಥ ಸ್ತುತಿಸಲಿಕ್ಕೆ ಬುದ್ಧಿಯನ್ನು ಕೊಡುವವಳು ಅಂತನೂ ಅರ್ಥ, ಸ್ತುತಿ ಸ್ವರೂಪಳು ಅಂತನೂ ಅರ್ಥ.
ಸರ್ವ ದೇವತಾ ಸ್ತೋತ್ರದ ಅಂತರಂಗ ಭಾವವೇ ಈ ಚೈತನ್ಯ ಮಾತೆ. ಅದು ಸಗುಣ ಸ್ತುತಿಯಾಗಿರಲಿ, ನಿರ್ಗುಣ ಸ್ತುತಿಯಾಗಿರಲಿ, ಆ ಸ್ತುತಿಯ ಒಳಗಿನ ಸಾರಭಾವ ಮಾತ್ರ ಈ ದೇವತಾ ತತ್ವವೇ ಅಲ್ವಾ. ತಾಯಿಯ ಸ್ತುತಿ ಅಥವಾ ಸ್ತೋತ್ರವನ್ನು ಮಾಡುವ ಆಸಕ್ತಿಯನ್ನು ತನ್ನ ಮಕ್ಕಳಲ್ಲಿ ಪ್ರೇರಿಸುವವಳು ಕೂಡ ಇದೇ ಚೈತನ್ಯ ಮಾತೆಯೇ. ತಾನೇ ಆ ಬುದ್ಧಿ ಪ್ರಚೋದನೆಯ ಮೂಲಕ ಸ್ತುತಿ ಮಾಡಿಸಿ ತಾನೇ ಅವರು ಪ್ರಾರ್ಥಿಸುವ ಜ್ಞಾನ, ಐಶ್ವರ್ಯ ಇವುಗಳನ್ನಿತ್ತು ಕಾಪಾಡ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಶ್ರುತಿ ಸಂಸ್ತುತ ವೈಭವ. ಇದರ ಅರ್ಥ ಶ್ರುತಿಗಳಿಂದ ಸ್ತುತಿಸಲ್ಪಟ್ಟ ವೈಭವವುಳ್ಳವಳು. ಶ್ರುತಿ ಅಂತಂದರೆ ವೇದ ಮಂತ್ರಗಳು. ವೇದ ಮಂತ್ರಗಳನ್ನು ಗುರುಮುಖದಿಂದ ಕೇಳಿಯೇ ಕಲಿಬೇಕಾದ್ದರಿಂದ ಅದನ್ನು ಕೇಳಿ ಕಲಿಯುವ ಸ್ತುತಿಯಾದ್ದರಿಂದ ಶ್ರುತಿ ಅಂತ ಕರೀತಾರೆ. ವೇದಗಳು 4 ಅಲ್ವಾ. ಈ 4 ವೇದಗಳು ಋಗ್, ಯಜು, ಸಾಮ ಮತ್ತು ಅಥರ್ವ ವೇದಗಳು. ಈ ವೇದಗಳು ವೇದದ ಸಾರ, ವೇದಾಂತ ಅಥವಾ ಉಪನಿಷತ್ಗಳು ಆ ಪರಬ್ರಹ್ಮ ಸ್ವರೂಪವನ್ನೇ, ಆ ದೇವತಾ ವೈಭವವನ್ನೇ ಮುಖ್ಯವಾಗಿ ಬೇರೆ ಬೇರೆ ಮಂತ್ರಗಳಲ್ಲಿ ಸಾರ್ತಾ ಇರ್ತವೆ. ಈ ವೇದ ಮಂತ್ರಗಳೆಂದರೆ ಋಷಿಗಳಿಗೆ ತಮ್ಮ ಅಂತರಂಗದಲ್ಲಿ ಧ್ಯಾನಲೀನ ಸ್ಥಿತಿಯಲ್ಲಿ ದರ್ಶನವಾದ ಸತ್ಯದ ಸ್ತುತಿ, ಸತ್ಯದ ಸ್ಥಿತಿ. ಹಾಗಾಗಿಯೇ ಈ ವೇದವನ್ನು ಯಾರೂ ರಚನೆ ಮಾಡಿದ್ದಲ್ಲ, ಅದು ಅಪೌರುಷೇಯ, ಅಂದರೆ ಧ್ಯಾನಲೀನ ಸ್ಥಿತಿಯಲ್ಲಿ ಪರಮಾತ್ಮನಿಂದ ಗೋಚರಿಸಲ್ಪಟ್ಟ ಸತ್ಯದ ಹೊಳಹುಗಳು ಅವು ಅಂತ ಅರ್ಥ. ಈ ರೀತಿ ವೇದಗಳು ಅಥವಾ ಶ್ರುತಿ ಯಾವ ರೀತಿ ಸ್ತುತಿ ಮಾಡುತ್ತೋ ಅದೇ ವೈಭವವನ್ನು ಹೊಂದಿರುವ ಸತ್ಯ ತತ್ವವೇ ಈ ಲಲಿತಾಂಬೆ ಅಥವಾ ಈ ಚೈತನ್ಯ ಮಾತೆ ಅಂತ ಶ್ರುತಿ ಸಂಸ್ತುತ ವೈಭವ ಅನ್ನೋ ನಾಮ ಹೇಳುತ್ತೆ. ಈ ಲಲಿತಾ ಸಹಸ್ರವೂ ಕೂಡ ಆ ಮಾತೆಯ ಪ್ರೇರಣೆಯಿಂದಲೇ ವಾಗ್ದೇವಿಯರು ಸ್ತುತಿ ಮಾಡಿದ್ದರಿಂದ ಆ ವಾಗ್ದೇವಿಯರ ಅಂತರಂಗದಲ್ಲಿ ಈ ನಾಮ ಸಹಸ್ರವನ್ನ ಈ ಮಾತೆಯೇ ಹೊಳೆಸಿದ್ದರಿಂದ ಇದು ಯಾವ ವೇದ ಮಂತ್ರಕ್ಕೂ ಕಡಿಮೆ ಇಲ್ಲ, ಇದು ಮಂತ್ರವೇ. ಈ ಸಹಸ್ರನಾಮ ಅತ್ಯಂತ ದಿವ್ಯವಾದದ್ದು ಅಂತ ಈ ನಾಮದ ಸೂಚನೆ ಭಕ್ತರಿಗೆ ಮಾತೆಯಿಂದ ಇದೆ. ಅಂದರೆ ಶ್ರುತಿ ಸಂಸ್ತುತ ವೈಭವ ಅನ್ನೋ ನಾಮ, ಈ ಲಲಿತಾ ಸಹಸ್ರನಾಮವೂ ಕೂಡ ವಾಗ್ದೇವಿಯರಿಂದ ಅಂತರ್ದರ್ಶನವಾದ ಒಂದು ಮಂತ್ರ ಅನ್ನೋದನ್ನೇ ಹೇಳ್ತಾ ಇದೆ. ಇಷ್ಟು ದಿವ್ಯತೆ ಈ ಸಹಸ್ರನಾಮ ಸ್ತೋತ್ರಕ್ಕೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಏಕಾಗ್ರವಾಗಿ ಪಠಿಸಿದರೆ ಆ ಅತ್ಯುತ್ತಮ ಫಲವನ್ನು, ಅತ್ಯುತ್ತಮವಾದಂಥ ಜ್ಞಾನವನ್ನು, ಅಂದರೆ ಅತಿ ಶ್ರೇಷ್ಠವಾದ ಜ್ಞಾನದ ಸ್ಥಿತಿಯನ್ನು ನಾವು ಗಳಿಸ್ಕೊಳ್ಬಹುದು ಅನ್ನೋದಾಗಿ ಈ ನಾಮಗಳು ನಮಗೆ ಮತ್ತೆ ಮತ್ತೆ ಸೂಚಿಸ್ತಾ ಇವೆ. ಮತ್ತು ಶ್ರುತಿ ಸಂಸ್ತುತ ವೈಭವ ಅನ್ನೋದರ ಇನ್ನೊಂದು ಅರ್ಥ ಅಂತಂದರೆ ವೇದಾಂತಗಳಲ್ಲಿ ಸಾರಿರುವ ವೈಭವವುಳ್ಳ ಈ ಪರಮಾತ್ಮ ತತ್ವ ಯಾವುದು ಅಂತಂದರೆ ಅದು ಈ ಚೈತನ್ಯ ಮಾತೆಯೇ ಅನ್ನೋದಾಗಿ ನಾವು ಅರ್ಥ ಮಾಡ್ಕೋಬೇಕಿದೆ. ಮುಂದಿನ ನಾಮ ಮನಸ್ವಿನಿ. ಇದರ ಅರ್ಥ ಮನೋನಿಗ್ರಹವುಳ್ಳವಳು ಅಥವಾ ಮನಃಪೂರ್ವಕ ಸ್ಪಂದಿಸುವಳು ಅಂತ ಎರಡೂ ಅರ್ಥವನ್ನು ಹೇಳುತ್ತೆ. ಈ ತಾಯಿ ತುಂಬ ದಯಾಮಯಿ. ಕಷ್ಟವನ್ನು ಕಂಡು ಅವಳ ಮನಸ್ಸು ಆ ಕಷ್ಟದಲ್ಲಿರುವವರ ಮೊರೆಗೆ ಕರಗುತ್ತೆ, ಸ್ಪಂದಿಸುತ್ತೆ. ಕರುಣಾಸಾಗರಿ ಲಲಿತಾಂಬೆ. ಹಾಗಾಗಿ ಅವಳಿಗೆ ಮನಸ್ವಿನಿ ಅನ್ನೋ ನಾಮ ಅಂತ ಹೇಳುತ್ತೆ. ಜೊತೆಗೆ ಮನಸ್ಸನ್ನು ನಿಗ್ರಹಿಸಿಕೊಂಡವಳು, ಅವಳು ನಮ್ಮಂತಲ್ಲ ಅಂತ ಅರ್ಥ. ನಮ್ಮ ಮನಸ್ಥಿತಿ ಹೇಗಿದೆ ಹೇಳಿ? ನಮ್ಮ ಮನಸ್ಸು ಮರ್ಕಟ, ಒಂದು ಕಡೆ ನಿಲ್ಲೋದೇ ಇಲ್ಲ, ಯಾವುದರಲ್ಲೂ ಏಕಾಗ್ರ ಆಗೋದೇ ಇಲ್ಲ. ಎಲ್ಲರಿಗೂ ಈ ಸ್ಥಿತಿ ಇರ್ತದೆ. ಆದರೆ ಅದೇ ಮನಸ್ಸನ್ನು ಪಳಗಿಸುವುದೇ ನಮ್ಮ ಇಡೀ ಜೀವಮಾನದ ಸಾಧನೆ. ಪಳಗಿಸೋದು ಅಂದರೆ ಯಾವುದಾದ್ರೂ ಒಂದರಲ್ಲಿ ಏಕಾಗ್ರಗೊಳಿಸೋದು, ಅದೇ ನಮ್ಮ ಮನಸ್ಸಿನ ಸಾಧನೆ. ಇದನ್ನೇ ಭಗವಂತ ಭಗವದ್ಗೀತೆಯಲ್ಲೂ ಹೇಳ್ತಾನೆ. ಚಂಚಲವಾದ ಮನಸ್ಸನ್ನು ಅಭ್ಯಾಸ ಮತ್ತು ವೈರಾಗ್ಯದಿಂದ ನಿರಂತರವಾಗಿ ನಾವು ಪಳಗಿಸಬೇಕಾಗ್ತದೆ ಅಂತ ಅರ್ಜುನಿಗೆ ಕೃಷ್ಣ ಹೇಳ್ತಾನಲ್ಲ. ಅದೇ ಸ್ಥಿತಿಯನ್ನು, ಆ ಪಳಗಿಸಿದ ಮನಸ್ಸಿನ ಸ್ಥಿತಿಯನ್ನು ಇಲ್ಲಿ ಮನಸ್ವಿನಿ ಅನ್ನೋದಾಗಿ ಇಲ್ಲಿ ತಾಯಿಗೆ ಸ್ತುತಿಯಾಗಿ ವಾಗ್ದೇವಿಯರು ಹೇಳ್ತಾ ಇದ್ದಾರೆ. ನಮ್ಮ ಮನಸ್ಸಿನ ನಿಗ್ರಹ ಒಂದಾಯಿತು ಅಂತಾದರೆ ನಾವು ನಮ್ಮ ಜೀವನದಲ್ಲಿ ಸಕ್ಸಸ್ ಆದ್ವಿ ಅಂತಲೇ ಅರ್ಥ.
ಆದರೆ ಅದೇ ಒಂದು ದೊಡ್ಡ ಕಷ್ಟ, ಅದೇ ಸಾಧನೆ, ಅದೇ ತಪಸ್ಸು. ಇದರನ್ನು ಅರ್ಥ ಮಾಡಿಕೊಂಡು ಮನಸ್ಸನ್ನು ಪಳಗಿಸ್ಲಿಕ್ಕೆ ಸಾಧ್ಯ ಇದೆ, ಮನಸ್ಸನ್ನು ನಿಗ್ರಹಿಸಲಿಕ್ಕೆ ಸಾಧ್ಯ ಇದೆ. ಮನಸ್ಸನ್ನು ನಿಗ್ರಹಿಸಬೇಕಾದ್ರೆ ಮನಸ್ಸು ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದು ಹೋಗೋ ದಾರಿ ಸರಿ ಇಲ್ಲದಿದ್ದಾಗ ಸರಿ ದಾರಿಯಲ್ಲಿ ನಮ್ಮ ಬುದ್ಧಿಯಿಂದ ಮನಸ್ಸನ್ನು ನಿಗ್ರಹಿಸಿ ಈ ಕಡೆ ಸರಿಯಾದ ದಾರಿಗೆ ತರಬೇಕು ಅನ್ನೋದಾಗಿ ಈ ಮನಸ್ವಿನಿ ಅನ್ನೋ ನಾಮ ನಮಗೆ ಸೂಚನೆಯನ್ನು ಕೊಡ್ತಾ ಇದೆ. ಈ ತಾಯಿ ಮನಸ್ಸನ್ನು ನಿಗ್ರಹಿಸಿಕೊಂಡಿದ್ದಾಳೆ. ಅವಳ ಮನೋಸಂಕಲ್ಪದಿಂದಲೇ ಸೃಷ್ಟಿ, ಸ್ಥಿತಿ, ಲಯ ಇಂಥದ್ದೆಲ್ಲ ಆಗ್ತಾ ಇದೆ. ಹಾಗಿರುವಾಗ ಅವಳ ಸಂಕಲ್ಪದಿಂದಲೇ ಹುಟ್ಟಿದಂಥ ಅವಳದ್ದೇ ಮಕ್ಕಳು ನಾವು. ಹೀಗಿದ್ದಾಗ ನಾವು ಕೂಡ ನಮ್ಮ ಮನಸ್ಸಿನ ಸ್ಥಿತಿಯನ್ನು ಅರಿತು ಅದನ್ನು ಯಾವ ಮಾರ್ಗದಲ್ಲಿ ನಾವು ಸಾಗಿಸಬೇಕು ಅಥವಾ ತಗೊಂಡು ಹೋಗಬೇಕು ಆ ಮಾರ್ಗದಲ್ಲಿ ಮನಸ್ಸನ್ನು ತಗೊಂಡು ಹೋದರೆ, ನಮ್ಮ ಯೋಚನೆಗಳನ್ನು ಇಟ್ಟರೆ, ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿದರೆ ನಾವು ಕೂಡ ಮನಸ್ವಿನಿ ಆಗ್ಬಹುದು, ಮನೋನಿಗ್ರಹವುಳ್ಳವರಾಗಬಹುದು. ಆಗ ನಮ್ಮ ಮನಸ್ಸಿನ ಸಂಕಲ್ಪದ ಯಾವ ಕಾರ್ಯಗಳು ಕೂಡ ಅಷ್ಟು ಸುಲಲಿತವಾಗಿ ನಡೀತಾ ಹೋಗುತ್ತೆ ಅನ್ನೋ ವಿಷಯವನ್ನು ಈ ನಾಮ ನಮಗೆ ತನ್ನ ಅಂತರಂಗದಿಂದ ಸೂಚಿಸ್ತಾ ಇರುವಂಥದ್ದು. ಇದನ್ನು ಅರ್ಥ ಮಾಡ್ಕೋಬೇಕು. ತಾಯಿಯನ್ನು ಮನಸ್ವಿನಿ ಅಂತ ಸ್ತುತಿಸ್ತಾರೆ. ಅದೇ ತಾಯಿಯ ಮಕ್ಕಳಾದ ನಮ್ಮ ಮನಸ್ಸಿನ ಸ್ಥಿತಿಯನ್ನು ನಮಗೆ ತೋರಿಸಿಕೊಟ್ಟು ಅದು ಏಕಾಗ್ರವಾದಾಗ ಆ ಏಕಾಗ್ರವಾದ ಮನಸ್ಸಿನಿಂದ ಎಂತೆಂಥ ಕಾರ್ಯಗಳಾಗುವುದನ್ನು ಕೂಡ ಈ ವಾಗ್ದೇವಿಯರು ಸೂಚಿಸ್ತಾ ಇದ್ದಾರೆ. ಮಾನವತಿ ಅಂತ ಮುಂದಿನ ನಾಮ. ಇದು ಚಿತ್ತದ ಅತ್ಯಂತ ಉತ್ಕರ್ಷ ಸ್ಥಿತಿಯಲ್ಲಿರುವವಳು ಅನ್ನೋದಾಗಿ ಈ ನಾಮ ಹೇಳ್ತಾ ಇದೆ. ಅತ್ಯಂತ ಉತ್ಕೃಷ್ಟ ಮನಸ್ಸುಳ್ಳವಳು, ವಿಶಾಲ ಹೃದಯಿ. ಹಾಗಾಗಿಯೇ ದೇವತೆಗಳಿಂದಲೂ ಮನುಷ್ಯರಿಂದಲೂ ರಾಕ್ಷಸರಿಂದಲೂ ಆದರಕ್ಕೆ ಸ್ತುತಿಗೆ ಯೋಗ್ಯಳಾದವಳು. ಹಾಗಾಗಿ ಮಾನವತಿ ಅಂತ ಈ ನಾಮ ಹೇಳ್ತಾ ಇದೆ. ಜೊತೆಗೆ ಮಾನ ಅಂದರೆ ಅಳತೆ ಅಂತ ಒಂದು ಅರ್ಥ ಇದೆ. ಅಪ್ರಮೇಯ ಅನ್ನೋ ನಾಮ ಹೇಳುವಂತೆ ಅವಳಿಗೆ ಅವಳೇ ಅಳತೆಯೇ ಹೊರತು ಇನ್ನೊಂದು ಅವಳನ್ನು ಅಳೆಯುವಂಥ ಯಾವ ಸಾಧನವೂ ಇಲ್ಲ ಅಂತ ಹೇಳುವಂಥದ್ದು ಕೂಡ ಈ ನಾಮ. ಮಾನವತಿ, ಅವಳಿಗೆ ಅವಳೇ ಸಾಟಿ, ಅವಳಿಗೆ ಅವಳೇ ಅಳತೆ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಮಹೇಶಿ. ಮಹೇಶಿ ಅಂದರೆ ಮಹೇಶನ ಪತ್ನಿ. ಮಹೇಶ ಅಂದರೆ ಶಿವ, ಶಿವನ ಪತ್ನಿ. ಇಲ್ಲಿ ಮಹಾತ್ಮರಿಂದ ಆರಾಧಿಸಲ್ಪಡುವ ಮಹಾಮಹಿಮಳು. ಆದ್ದರಿಂದ ಇವಳಿಗೆ ಮಹೇಶಿ ಎನ್ನುವಂಥ ನಾಮ. ಮಹಾದೇವನಿಂದ ಉತ್ಪನ್ನಳಾದ ಶಕ್ತಿ ಇವಳಾದ್ದರಿಂದಲೂ ಕೂಡ ಇವಳು ಮಹೇಶಿ, ಶಿವಶಕ್ತಿಯಾಯುಕ್ತವು, ಶಿವನಿಂದಲೇ ಉತ್ಪತ್ತಿಯಾದಂತಹ ಶಕ್ತಿ ಅಂತ ಹೇಳ್ತಾರಲ್ವ. ಹಾಗಾಗಿ ಇವಳು ಮಹೇಶಿ ಅಂತ. ಮುಂದಿನ ನಾಮ ಮಂಗಲಾಕೃತಿ. ಇವಳು ಮಂಗಳವಾದ ಆಕಾರವುಳ್ಳವಳು. ಮಂಗಳ ಅಂತಂದರೆ ಶುಭ, ಆನಂದ, ಶಿವ ಹೀಗೆಲ್ಲ ಅರ್ಥ ಇದೆ. ಆನಂದವೇ ಮೈದಳೆದು ಬಂದಿರುವ ಆಕೃತಿ ಯಾವಳದ್ದೋ ಅವಳು ಮಂಗಳಾಕೃತಿ. ಮೂಲತಃ ಅವಳು ನಿರಾಕಾರ. ನಿರಾಕಾರ ಅವಳ ಭಕ್ತರು ಹೇಗೆ ಕರೀತಾರೋ ಅಥವಾ ಆ ದೇಶ ಕಾಲಗಳು ಅವಳನ್ನು ಹೇಗೆ ಕರೀತದೆಯೋ ಅದಕ್ಕೆ ಅನುಗುಣವಾಗಿ ಆಕೃತಿಯನ್ನು ತಳೆದು ಬರ್ತಾಳೆ. ಯಾವ ಆಕೃತಿಯೇ ಆಗಲಿ ಅದು ಮಂಗಳಾಕೃತಿಯೇ ಆಗಿರ್ತದೆ ಅಂತ ಹೇಳ್ತಾ ಇದೆ. ಇನ್ನು ಇದನ್ನು ನಮಗೆ ಅನ್ವಯಿಸಿ ನಾವು ನೋಡಿಕೊಂಡ್ರೆ ನಮ್ಮ ನಿಜ ಸ್ವರೂಪ ನಮಗೆ ತಿಳಿದ್ರೆ ಅಂತರ್ಯದಿಂದ ನಾವೂ ಕೂಡ ಅದೇ ಮಂಗಳಾಕೃತಿಯೇ. ಅಂದರೆ ನಮ್ಮ ಹೊರಗಿನ ರೂಪ ಏನಿದೆ ಅದು ಹೇಗೆ ಕಾಣಲಿ, ಅಂತರ್ಯದಿಂದ ನಮಗೆ ನಿಜ ಸ್ಥಿತಿ ಗೊತ್ತಾದರೆ ಅದೂ ಕೂಡ ನಮ್ಮ ನಿಜ ಸ್ವರೂಪವು ಮಂಗಳವೇ ಅನ್ನೋದಾಗಿ ಈ ನಾಮ ಹೇಳ್ತಾ ಇದೆ. ತಮ್ಮನ್ನು ತಾವರಿತ ಸಂತರು ಸಿದ್ಧರು ಈ ಮಂಗಲಾಕೃತಿ ಅಂದರೆ ಏನು ಅನ್ನೋದನ್ನು ತಮ್ಮ ನಡೆ ನುಡಿ ವ್ಯವಹಾರಗಳಿಂದ ಸಾಕ್ಷೀಕರಿಸಿ ತೋರಿಸಿರ್ತಾರೆ. ಆತ್ಮಜ್ಞಾನದಷ್ಟು ಮಂಗಳವಾದದ್ದು ಮತ್ಯಾವುದೂ ಇಲ್ಲ. ಈ ಮಾತು ಗೀತೆಯಲ್ಲೇ ಬರ್ತದಲ್ಲ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ. ಜ್ಞಾನವೇ ತನ್ನ ಆಕಾರವಾಗಿ ಉಳ್ಳವಳಾದ್ದರಿಂದ ಅವಳು ಮಂಗಳಾಕೃತಿ. ಹಾಗಾಗಿ ಈ ನಾಮವನ್ನು ಸ್ತುತಿಯಾಗಿ ವಾಗ್ದೇವಿಯರು ಹೇಳ್ತಾ ಇದ್ದಾರೆ. ಪಾವನಾಕೃತಿ ಅನ್ನೋ ನಾಮವೂ ಒಂದಿದೆಯಲ್ಲ, ಅದು ಮಂಗಳಾಕೃತಿ ನಾಮ. ಎಲ್ಲವೂ ಸಮಾನಾರ್ಥಕವಾದದ್ದು. 173ನೇ ಶ್ಲೋಕ.
ವಿಶ್ವಮಾತಾ ಜಗದ್ಧಾತ್ರಿ ವಿಶಾಲಾಕ್ಷಿ ವಿರಾಗಿಣಿ ಪ್ರಗಲ್ಭಾ ಪರಮೋದಾರ ಪರಾಮೋದ ಮನೋಮಯಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ವಿಶ್ವಮಾತಾ. ವಿಶ್ವಮಾತಾ ಅಂದರೆ ಲೋಕದ ಮಾತೆ. ಇವಳು ವಿಶ್ವದ ಮಾತೆ, ಇಡೀ ವಿಶ್ವದ ಜೀವಕೋಟಿಗಳೆಲ್ಲದರ ಮಾತೆ ಇವಳು. ಅಂದರೆ ಇಡೀ ವಿಶ್ವವನ್ನೇ ಅವಳೇ ಹೆತ್ತಿದ್ದರಿಂದ, ಅವಳೇ ಉತ್ಪತ್ತಿ ವ್ಯವಸ್ಥೆ ಎಲ್ಲವನ್ನೂ ಮಾಡೋದ್ರಿಂದ ಅವಳು ವಿಶ್ವಮಾತಾ ಅಂತ ಈ ನಾಮ ಹೇಳ್ತಾ ಇದೆ. ಮತ್ತೆ ಮತ್ತೆ ಬಹಳಷ್ಟು ನಾಮಗಳಲ್ಲಿ ಇದೇ ವಿಷಯ ಬಂದಿದೆ. ಮತ್ತು ಮುಂದಿನ ನಾಮವೂ ಕೂಡ ಇನ್ನೊಂದು ರೀತಿಯಲ್ಲಿ ಅದನ್ನೇ ಹೇಳ್ತಾ ಇದೆ. ಜಗದ್ಧಾತ್ರಿ, ಜಗದ್ರಕ್ಷಕಳು. ಧಾತ್ರಿ ಅಂದರೆ ಭೂಮಿ ಅಂತ ಒಂದು ಅರ್ಥವೂ ಇದೆ. ಭೂಮಿಯ ರೂಪದಿಂದ ಜೀವಕೋಟಿಗಳಿಗೆ ಆಧಾರವಾಗಿದ್ದು, ಆಶ್ರಯವಾಗಿದ್ದು, ತಾಯಿಯಂತೆ ನಮ್ಮನ್ನು ಪಾಲನೆ, ಪೋಷಣೆ, ರಕ್ಷಣೆ ಎಲ್ಲವನ್ನು ಮಾಡುವವಳಾದ್ದರಿಂದ ಅವಳಿಗೆ ಜಗದ್ಧಾತ್ರಿ ಎನ್ನುವಂಥ ನಾಮ. ಹಾಗೆ ಇಡೀ ಜಗತ್ತನ್ನು ಅವಳು ಧಾರಣೆ ಮಾಡಿಕೊಂಡಿರುವುದರಿಂದಲೂ ಕೂಡ ಅವಳಿಗೆ ಜಗದ್ಧಾತ್ರಿ ಅನ್ನೋ ನಾಮ ಇದೆ. ಧಾರಣೆ ಪೋಷಣೆ ಎರಡನ್ನೂ ಮಾಡುವವಳು ಈ ಜಗದ್ಧಾತ್ರಿ. ಈ ಜಗತ್ತಿನೊಳಗಿರುವಂತಹ ಶಕ್ತಿ ಅಂತ ಇದಕ್ಕೆ ಅರ್ಥ ಇದೆ. ಮುಂದಿನ ನಾಮ ವಿಶಾಲಾಕ್ಷಿ. ವಿಶಾಲವಾದ ನೇತ್ರವನ್ನು ಹೊಂದಿರುವವಳು, ವಿಶಾಲವಾದ ದೃಷ್ಟಿಯನ್ನು ಹೊಂದಿರುವವಳು ಅಂತ ಅರ್ಥ. ವಾರಣಾಸಿ ಕಾಶಿ ಕ್ಷೇತ್ರದ ಪೀಠಾಧಿದೇವತೆ ಈ ವಿಶಾಲಾಕ್ಷಿ. ವಿಶ್ವನಾಥನ ಪತ್ನಿ ವಿಶಾಲಾಕ್ಷಿ. ಇದು ಪೌರಾಣಿಕವಾಗಿ ಮತ್ತು ಪ್ರಾದೇಶಿಕವಾಗಿ ನಾವು ನೋಡುವಂಥ ನಾಮ. ಇಡೀ ವಿಶ್ವವನ್ನು ಏಕಕಾಲಕ್ಕೆ ನೋಡುವ ಸಾಕ್ಷಿ ಸ್ವರೂಪದ ನೋಟ ಅವಳದ್ದಾದ್ದರಿಂದ ನಿಜವಾಗಿ ಅವಳಿಗೆ ವಿಶಾಲಾಕ್ಷಿ ಎನ್ನುವಂಥ ನಾಮ. ವಿಶಾಲವಾದಂಥ ಭಾವವನ್ನು ಅಥವಾ ಜ್ಞಾನ ನೇತ್ರವನ್ನು ಅವಳು ಹೊಂದಿರೋದರಿಂದ ಅವಳು ವಿಶಾಲಾಕ್ಷಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮುಂದಿನ ನಾಮ ವಿರಾಗಿಣಿ. ವಿರಾಗಿಣಿ ಅಂದರೆ ವೈರಾಗ್ಯ ಭಾವವನ್ನು ಹೊಂದಿದವಳು, ಉದಾಸೀನಳು, ನಿಸ್ಪೃಹಳು. ಇಡೀ ಸೃಷ್ಟಿ ಸ್ಥಿತಿ ಲಯ ಈ ಕಾರ್ಯವನ್ನು ಅವಳು ನಿರಂತರ ಮಾಡ್ತಾ ಇದ್ದಾಳೆ. ಆದರೆ ಯಾವುದಕ್ಕೂ ಅವಳು ಅಟ್ಯಾಚ್ ಆಗಿಲ್ಲ, ಯಾವ ಫಲಾಸಕ್ತಿಯೂ ಅವಳಿಗಿಲ್ಲ. ಈ ಜಗತ್ತನ್ನು ಹೀಗೆ ಮಾಡಬೇಕು ಅನ್ನೋದಾಗಿ ನಮ್ಮಂತೆ, ನಮ್ಮ ದೃಷ್ಟಿಯಂತೆ ಯಾವ ದೃಷ್ಟಿಯೂ ಅವಳಿಗಿಲ್ಲ. ಅವಳು ಜಗತ್ತೆಲ್ಲ ತನ್ನ ಮಕ್ಕಳನ್ನಾಗಿ ಭಾವಿಸಿ, ಜಗತ್ತಿನ ವಸ್ತು ಜೀವಕೋಟಿಗಳನ್ನೆಲ್ಲ ತನ್ನ ಮಕ್ಕಳನ್ನಾಗಿ ಭಾವಿಸಿ ಅವರಿಗೆ ಬದುಕಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ ಅವರವರ ಕರ್ಮ ಫಲದಂತೆ ಅವರನ್ನು ನಡೆಸ್ತಾ ಹೋಗ್ತಾಳೆ. ಇಲ್ಲಿ ಅವಳಿಗೆ ಯಾರೂ ಹೆಚ್ಚಲ್ಲ, ಯಾರೂ ಕಮ್ಮಿ ಅಲ್ಲ. ಆದರೆ ಯಾರು ಭಕ್ತಿಯಿಂದ ತನ್ನನ್ನು ಆರಾಧನೆ ಮಾಡ್ತಾರೋ ಅಂಥವರನ್ನು ಪ್ರೀತಿಯಿಂದ ಇವಳು ಕಾಪಾಡ್ತಾಳೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವ ಕರ್ಮದ ಸಂಬಂಧವೂ ಕೂಡ ನಮ್ಮಂತೆ ಅವಳಿಗಿಲ್ಲ. ಅವಳು ವಿರಾಗಿಣಿ ಅನ್ನೋದನ್ನು ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ನಮಸ್ಕಾರ.